ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅವರೆಕಾಳು ಮಿಕ್ಸ್ಚರ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಏನೇನು ಬೇಕು ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಪೇಜ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಒಂದು ಕಾಮೆಂಟ್, ಶೇರ್ ಆ್ಯಂಡ್ ಒಂದು ಲೈಕ್ ಕೂಡ ಮಾಡಿ. ಬನ್ನಿ ಅವರೆಕಾಳು ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಒಂದು ಸ್ವಲ್ಪ ಇದ್ಕಿರೋ ಅವರೆಕಾಳು, ಅವಲಕ್ಕಿ, ಕಡಲೆ ಬೀಜ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು, ಹಾಗೆ ಒಂದು ಚಿಲ್ಲಿ ಪೌಡರ್, ಹಾಗೆ ಚಾಟ್ ಮಸಾಲ, ಹಾಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಕಾಯೋವರೆಗೂ ಬಿಡಬೇಕು. ಆಮೇಲೆ ಅವರೆಕಾಳನ್ನ ಅದರೊಳಗೆ ಹಾಕಿ ಸ್ವಲ್ಪ ನೊರೆ ಬರೋವರೆಗೂ ಕಾಯ್ಕೊಂಡು ಆಮೇಲೆ ಸ್ವಲ್ಪ ತೇಲ್ಬೇಕು. ಅದು ಬೆಂದಿರೋದೆಲ್ಲ ಸ್ವಲ್ಪ ಸ್ಲಿಮ್ಮಲ್ಲಿಟ್ಟು ಒಂದು 10 ನಿಮಿಷ ಇಲ್ಲ 1/4 ಗಂಟೆ ಬೇಯಿಸ್ಬೇಕು. ಅದನ್ನು ಬೇಯಿಸಾದ್ಮೇಲೆ ನೊರೆ ಥರ ಬಂದಾದಮೇಲೆ ಸ್ವಲ್ಪ ತೇಲುತ್ತೆ. ಕಾಳುಗಳೆಲ್ಲ ಬೆಂದಾದಮೇಲೆ ಕರುಮ್ ಅಂತ ಅನ್ಬೇಕಲ್ವ, ಅದಕ್ಕೋಸ್ಕರ ಅದು ತೇಲಾದಮೇಲೆ ಈ ಥರ ನೋಡಿ, ಈ ಥರ ಸ್ವಲ್ಪ ತಿರುಗಿಸ್ಕೋಬೇಕು ಅದನ್ನೆಲ್ಲ, ಇಲ್ಲಾಂದರೆ ಕೆಳಗಡೆ ಅಂಟ್ಕೊಳ್ಳುತ್ತೆ ಆ ಎಣ್ಣೆ ಒಳಗಡೆನೇ. ಇದು ನೊರೆ ಬಂದು ಈ ಥರ ತೇಲಾದಮೇಲೆ ಸ್ವಲ್ಪ ಬೋಲಿಗೆ ಎತ್ಕೋಬೇಕು. ನೆಕ್ಸ್ಟ್ ಏನಿರುತ್ತೆ ಇನ್ನೊಂದು ಸ್ವಲ್ಪ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಒಂದು 15 ಮಿನಿಟ್ಸ್ ಬಿಡಬೇಕು. ಆಮೇಲೆ ನೊರೆ ಬಂದು ತೇಲ್ತಾ ಇರುತ್ತಲ್ಲ, ಆವಾಗ ನಾವೇನು ಫಸ್ಟು ಕರೆದಿರ್ತೀವಲ್ಲ ಅದರೊಳಕ್ಕೇ ಇದನ್ನು ಸಹ ಎತ್ತಿಟ್ಕೊಂಡು ನಾವು ಎಷ್ಟು ಸ್ಲಿಮ್ಮಲ್ಲಿ ಬೇಯಿಸ್ತೀವಿ ಅಷ್ಟೇ ಅದು ಕಟುಮ್ ಅನ್ನುತ್ತೆ. ಅಲ್ಲಿವರೆಗೂ ಬೇಯಿಸ್ಬೇಕು ಅದನ್ನು. ಸುಮ್ಮನೆ ಸ್ವಲ್ಪ ಏನಾದ್ರೂ ಬೇಯಿಸ್ಬಿಟ್ಟು ಎತ್ತಿಟ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ. ಅದನ್ನು ನಾವು ಇಟ್ಕೊಂಡು ತಿನ್ನೋಕ್ಕಾಗಲ್ಲ. 1 ದಿನ ಇಲ್ಲ 2 ದಿನ ಅಷ್ಟೇ ಅದು ಅಷ್ಟರಲ್ಲಿ ತಿನ್ಕೊಂಬಿಡಬೇಕು. ಅದನ್ನು ಇಟ್ಕೊಳ್ಳೋಕ್ಕೂ ಆಗೋಲ್ಲ. ನೆಕ್ಸ್ಟು ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಅಷ್ಟೇ ಸ್ಲಿಮ್ಮಲ್ಲಿ ಬೇಯಿಸ್ಬೇಕು. ಅದನ್ನು ನಾವೇನು ಅವರೆಕಾಳನ್ನ ಕರೆದ್ಬಿಟ್ಟು ಎತ್ತಿಟ್ಕೊಂಡಿರ್ತೀವಿ ಅದರೊಳಕ್ಕೇ ಕಡಲೆ ಬೀಜನೂ ಸಹಿತ ಹಾಕ್ಕೊಳ್ಳಿ. ಸಪ್ರೇಟ್ ಏನು ಎತ್ತಿಟ್ಕೊಂಬೇಡಿ. ನಾವೇನು ಸಣ್ಣ ಉರಿ ಮಾಡಿ ನಾವೇನು ಬೇಯಿಸ್ತೀವಿ ಅಷ್ಟೇ ಕರುಮ್ ಅಂದಾಗ ಮಸಾಲೆ ಎಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ಲಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಅವಲಕ್ಕಿನೂ ಕೂಡ ಹಾಕ್ಕೊಳ್ಳಿ. ಅದನ್ನು ಒಂದು ಸ್ವಲ್ಪ ಒಂದು 2 ಸೆಕೆಂಡ್ಗೆ ಅದು ಉಪ್ಪು ಬಂದ್ಬಿಡುತ್ತೆ. ಆಮೇಲೆ ಎತ್ತಿಟ್ಕೊಳ್ಳಿ. ನಾನು ಸಡನ್ನಾಗಿ ಏನೂ ಸಿಗಲಿಲ್ಲ ಅಂದ್ಬಿಟ್ಟು ಅನ್ನದ ಕೈನೇ ತೊಗೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಅದನ್ನು ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಜಾಲ್ರಿ ಒಳಗೇ ಬೆಳ್ಳುಳ್ಳಿ ಕೂಡ ಅದನ್ನು ಇದು ಮಾಡ್ಕೊಳ್ಳಿ, ಕರ್ಕೊಳ್ಳಿ. ಹಾಗೆ ಮೆಣಸಿನ್ಕಾಯಿನೂ ಕರ್ಕೊಂಡಿದ್ದಾದಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಈ ಥರ ಚಟಪಟ ಅನ್ನಬೇಕು. ಆ ಥರ ಎಲ್ಲ ಕರ್ಕೊಂಡಾದ್ಮೇಲೆ ಎಷ್ಟು ಹೊಳಿತೈತೆ ನೋಡಿ. ಅದು ಶೈನಿಂಗ್ ತುಂಬಾ ಚೆನ್ನಾಗಿದೆ. ಅದು ನೋಡ್ತಾ ಇದ್ದರೆ ನಾನು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ನಾನೇನು ಕರ್ಬೇವಿನ ಸೊಪ್ಪನ್ನ ಕಡ್ಡಿ ತೊಗೊಂಡಿದ್ದೀನಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಫುಲ್ಲು. ನಿಮಗೇನಾದರೂ ಖಾರ ಬೇಕಿದ್ದರೆ ಮೆಣಸಿನ್ಕಾಯಿನ ಚೂರು ಮಾಡಿ ಹಾಕ್ಕೊಳ್ಳಿ. ಅದೇ ಖಾರ ಜಾಸ್ತಿ ಆಗುತ್ತೆ. ನನ್ನ ಮಗ ಇದ್ದಾನೆ ಅನ್ನೋದಕ್ಕೋಸ್ಕರ ನಾನು ಚೂರು ಮಾಡಲಿಲ್ಲ, 2 ಭಾಗ ಮಾಡಿದೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಂಡ್ ಚಾಟ್ ಮಸಾಲೂ ಕೂಡ ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಶೇಕ್ ಮಾಡಿ ಫುಲ್ಲು ಖಾರ ಎಲ್ಲ ಇಳಿಬೇಕು ಅದಕ್ಕೆ. ಅದಾದಮೇಲೆ ನಿಮ್ಗೇನಾದರೂ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಕೈಯಲ್ಲಿ ಕಲಿಸ್ಕೊಳ್ಳಿ. ಆವಾಗ ನೀಟಾಗಿ ಬರುತ್ತೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಶೇರ್, ಕಾಮೆಂಟ್, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.